ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ 1, ಬ್ಯಾಂಗ್ಳೂರು 1, ಗ್ರಾಮ 1 ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಕಾಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ ಭಾರತೀಯ ಸಂವಿಧಾನದ 148ನೇ ವಿಧಿಯ ಅಡಿಯಲ್ಲಿ ಸಿಎಜಿಯನ್ನು ಸ್ಥಾಪಿಸಲಾಗಿದೆ. 1971ರಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತಹ ಕಾಯ್ದೆಯನ್ನು ಜಾರಿಗೊಳಿಸಿತು. ಕೇಂದ್ರ, ರಾಜ್ಯ ಮತ್ತು ದೇಶದ ಎಲ್ಲ ಸರ್ಕಾರಿ ಪ್ರಾಧಿಕಾರಗಳ ಪುಸ್ತಕಗಳನ್ನು ಲೆಕ್ಕ ಪರಿಶೋಧನೆ ಮಾಡುವಂತಹ ಅಧಿಕಾರವನ್ನು ಸಿಎಜಿಗೆ ನೀಡಲಾಗಿದೆ. ಸರ್ಕಾರದ ಖರ್ಚು ವೆಚ್ಚಗಳ ಮೇಲೆ ಸಿಎಜಿ ನಿಗಾ ವಹಿಸುತ್ತೆ. ಯಾವ ಯೋಜನೆಗೆ ಎಷ್ಟು ಹಣ ಮೀಸಲಿಡಲಾಗಿದೆ, ಅದರಲ್ಲಿ ಎಷ್ಟು ಖರ್ಚಾಗಿದೆ, ಅಗತ್ಯಕ್ಕಿಂತ ಹೆಚ್ಚು ಹಣ ಖರ್ಚಾಗಿದೆಯೋ ಇವೆಲ್ಲದರ ಬಗ್ಗೆಯೂ ಕೂಡ ಸಿಎಜಿ ಪರಿಶೀಲನೆಯನ್ನು ನಡೆಸಿ ಅಳೆದು ತೂಗಿ ಲೆಕ್ಕ ಹಾಕಿ ಅಧ್ಯಯನ ಮಾಡಿ ವರದಿ ಸಲ್ಲಿಸುತ್ತೆ. ಸಾರ್ವಜನಿಕ ಹಣಕಾಸು ಮತ್ತು ಆಡಳಿತದ ಮೇಲೆ ಸ್ವತಂತ್ರ, ವಿಶ್ವಾಸಾರ್ಹ ಮತ್ತು ಸಮತೋಲಿತ ವರದಿಗಾಗಿ ಸಿಎಜಿ ಗುರುತಿಸಿಕೊಂಡಿದೆ. ಸಿಎಜಿ ವರದಿ ಅಂದರೆ ಅದು ಸತ್ಯಕ್ಕೆ ಹತ್ತಿರವಾಗಿದ್ದು ಅಂತಾನೆ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಅನ್ನುವಂಥದ್ದು ಇರಬೇಕಾಗತ್ತೆ. ಈ ಚೆಕ್ ಅಂಡ್ ಬ್ಯಾಲೆನ್ಸ್ ಯಾಕೆ ಅಂತ ಹೇಳಿದ್ರೆ, ಸರ್ಕಾರಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಾಗ ಅವುಗಳನ್ನು ಅಲ್ಲಲ್ಲಿ ಚೆಕ್ ಮಾಡಬೇಕಾದ ವ್ಯವಸ್ಥೆಯನ್ನ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ಸ್ವಾಯತ್ತ ಸಂಸ್ಥೆ ಇಲ್ಲಿ ಇರುವಂಥದ್ದು ಸಿಎಜಿ ಅಂತ ಅದಕ್ಕೆ ಹೆಸರು. ಈ ಹಿಂದೆ UPA ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ 2G ಸ್ಕ್ಯಾಮ್ ಬಯಲಾಗಿದ್ದಂಥದ್ದು ಸಿಎಜಿ ವರದಿಯಿಂದಾಗಿ. ಅಂದು ಸಿಎಜಿ ವರದಿಯನ್ನು ಇಟ್ಟುಕೊಂಡೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತೀವ್ರ ಸ್ವರೂಪದ ಹೋರಾಟವನ್ನು ನಡೆಸಿತ್ತು. ಪರಿಣಾಮ UPA ಸರ್ಕಾರ ಪತನಗೊಂಡಿತ್ತು. ಇದೀಗ ಮೋದಿ ಸರ್ಕಾರದ ಯೋಜನೆಗಳ ಕುರಿತು ಮಹತ್ವದ ಸಿಎಜಿ ವರದಿ ಹೊರಬಂದಿದೆ. ಸರ್ಕಾರದ ಖರ್ಚು ವೆಚ್ಚದಲ್ಲಾಗಿರುವ ಏರುಪೇರನ್ನ ಸಿಎಜಿ ದಾಖಲೆ ಸಮೇತ, ಅಂಕಿಅಂಶಗಳ ಸಮೇತ ಬಿಚ್ಚಿಟ್ಟಿದೆ. ಅಷ್ಟಕ್ಕೂ ಕೇಂದ್ರ ಸರ್ಕಾರದ ಯಾವ ಯೋಜನೆಯ ಕುರಿತು ಸಿಎಜಿ ವರದಿ ಮಾಡಿದೆ, ವರದಿಯಲ್ಲಿರುವಂತಹ ಸಂಚಲನಕಾರಿ ಅಂಶಗಳು ಏನೇನು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಮೋದಿ ಸರ್ಕಾರದ ಹೆದ್ದಾರಿ ಯೋಜನೆಗಳ ಬಗ್ಗೆ ಸಿಎಜಿ ವರದಿ. 9 ವರ್ಷಗಳ ಮೋದಿ ಸರ್ಕಾರದ ಪ್ರಮುಖ ಸಾಧನೆ ಏನು ಅನ್ನೋದನ್ನ ಪಟ್ಟಿ ಮಾಡಿದಾಗ ಮುಂಚೂಣಿಯಲ್ಲಿ ಸರ್ವಪ್ರಥಮವಾಗಿ ನಿಲ್ಲಬಹುದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಅದು ರಸ್ತೆಗಳ ನಿರ್ಮಾಣ. ಹೈವೇ ಇರಬಹುದು, ಎಕ್ಸ್ಪ್ರೆಸ್ ವೇಗಳಿರಬಹುದು, ದಶಪಥ ರಸ್ತೆಗಳು, ಹೀಗೆ ದೇಶದ ಉದ್ದಗಲಕ್ಕೂ ಶರವೇಗದಲ್ಲಿ ರಸ್ತೆ ನಿರ್ಮಾಣ ಕಾರ್ಯವನ್ನ ಮೋದಿ ಸರ್ಕಾರ ನಡೆಸ್ತಾ ಬಂದಿದೆ. ರಾಜ್ಯದಿಂದ ರಾಜ್ಯಕ್ಕೆ ರಸ್ತೆ ನೆಟ್ವರ್ಕ್ ಅನ್ನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸಾರಿಗೆ ಸಚಿವ ನಿತಿನ್ ಗಡ್ಕರಿ ನೇತೃತ್ವದಲ್ಲಿ ರಸ್ತೆ ನಿರ್ಮಾಣದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ. ಮೋದಿ ವಿರೋಧಿಗಳು ಕೂಡ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾವೆಲಿಂಗ್ ಟೈಮ್ ಸಿಕ್ಕಾಪಟ್ಟೆ ಉಳಿತಾಯ ಆಗ್ತಾ ಇರೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸೇರಿದಂತೆ ಇಂತಹ ಅನೇಕ ಉದಾಹರಣೆಗಳು ದೇಶದ ಉದ್ದಗಲಕ್ಕೂ ಕೂಡ ಸಿಗ್ತಾ ಹೋಗ್ತವೆ. ಆದರೆ ಮೆಗಾ ರಸ್ತೆಗಳ ನಿರ್ಮಾಣ ಕಾರ್ಯದಲ್ಲೂ ಭಾರಿ ಅಕ್ರಮ ನಡೆದಿದ್ಯಾ ಅನ್ನೋ ಅನುಮಾನ ಎದ್ದಿದೆ. ನಾವು ಓಡಾಡುವ ಇಂತಹ ಎಕ್ಸ್ಪ್ರೆಸ್ ವೇ ರಸ್ತೆಗಳ ಟಾರಿನ ಅಡಿಯಲ್ಲಿ ಭ್ರಷ್ಟಾಚಾರ ಅಡಗಿದೆಯಾ ಅನ್ನೋ ಪ್ರಶ್ನೆ ಕಾಡುವುದಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಈಗಷ್ಟೇ ಹೊರಬಂದಿರುವಂತಹ ಸಿಎಜಿ ವರದಿ. ಆಗಸ್ಟ್ 10ರಂದು ಇದು ಪ್ರೆಸೆಂಟ್ ಮಾಡಲಾಗಿದೆ. ಸಿಎಜಿ ವರದಿ ಹೊರಬಂದಿರುವಂಥದ್ದು. ಭಾರತ್ ಮಾಲಾ ಯೋಜನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ. ಭಾರತ್ ಮಾಲಾ ಯೋಜನೆ ಮೋದಿ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು. ಇದೇ ಯೋಜನೆಯ ಅಡಿಯಲ್ಲಿ ದೇಶಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕಾರ್ಯ ನಡೀತಾ ಇದೆ. ಆದರೆ ಇದೇ ಯೋಜನೆಯಲ್ಲಿ ಈಗ ಅಕ್ರಮದ ವಾಸನೆ ಬಡಿತಾ ಇದೆ. ಅಷ್ಟಕ್ಕೂ ಭಾರತ್ ಮಾಲಾ ಯೋಜನೆಯ ಕುರಿತು ಸಿಎಜಿ ವರದಿಯಲ್ಲಿ ಏನಿದೆ,
ಇಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿರೋದು ಯಾಕೆ, ಮೋದಿ ಸರ್ಕಾರ ಮಾಡಿರುವಂತಹ ಎಡವಟ್ಟುಗಳು ಏನು ಅನ್ನೋದನ್ನು ಕೂಡ ನಿಮಗೆ ಮೊದಲು ವಿವರಿಸ್ತೀನಿ. ಸಿಎಜಿ ವರದಿಯಲ್ಲಿ ಬಹಳ ಮುಖ್ಯವಾಗಿ ದೆಹಲಿ ಮತ್ತು ಹರಿಯಾಣ ನಡುವಿನ 28.96 ಕಿಲೋಮೀಟರ್ ಉದ್ದದ ದ್ವಾರಕಾ ಎಕ್ಸ್ಪ್ರೆಸ್ ವೇ ಕುರಿತು ಉಲ್ಲೇಖ ಮಾಡಲಾಗಿದೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ನಿರ್ಮಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 18.2 ಕೋಟಿ ರೂಪಾಯಿಯ ಬಜೆಟ್ ಅನ್ನು ನಿಗದಿಪಡಿಸಲಾಗಿತ್ತು. ಆದರೆ ಅಂತಿಮವಾಗಿ ಪ್ರತಿ ಕಿಲೋಮೀಟರ್ಗೆ ತಗಲಿರುವ ವೆಚ್ಚ ಬರೋಬ್ಬರಿ 251 ಕೋಟಿ ರೂಪಾಯಿ ಅಂತ ಸಿಎಜಿ ವರದಿಯಲ್ಲಿ ಉಲ್ಲೇಖವಾಗಿದೆ. ಇಡೀ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲ, 1 ಕಿಲೋಮೀಟರ್ಗೆ 251 ಕೋಟಿ ರೂಪಾಯಿ. ಇಲ್ಲಿ 528.8 ಕೋಟಿ ರೂಪಾಯಿಯಲ್ಲಿ ಮುಗಿಬೇಕಾಗಿದ್ದ ಪ್ರಾಜೆಕ್ಟ್ಗೆ 7,287.2 ಕೋಟಿ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ. ಅಂದ್ರೆ ದ್ವಾರಕಾ ಎಕ್ಸ್ಪ್ರೆಸ್ ವೇಗೆ ನಿಗದಿಗಿಂತ 1278% ಅರ್ಥಾತ್ 14 ಪಟ್ಟು ಹೆಚ್ಚು ವೆಚ್ಚವನ್ನ ಮಾಡಲಾಗಿದೆ. ಇದರ ಜೊತೆಗೆ ಯಾವುದೇ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸದೆ ಈ ಯೋಜನೆಯ ಮೌಲ್ಯಮಾಪನವನ್ನ ಮಾಡಿ ಅನುಮತಿ ನೀಡಲಾಗಿದೆ ಅಂತಾನೂ ಕೂಡ ಸಿಎಜಿ ವರದಿಯಲ್ಲಿ ಉಲ್ಲೇಖವಾಗಿದೆ. ಹಾಗೆಯೇ ರಸ್ತೆಯ ಬಳಿ ಇರುವಂತಹ ಮೂಲ ಸೌಕರ್ಯಗಳನ್ನು ಅವಲೋಕಿಸದೆ ದ್ವಾರಕಾ ಎಕ್ಸ್ಪ್ರೆಸ್ ವೇ ಲೇನ್ ಸಂರಚನೆಯನ್ನ ಮಾಡಲಾಗಿದೆ. ಕೆಲ ವಿಶೇಷ ಸೂಚಕಗಳನ್ನು ಉಲ್ಲೇಖಿಸದೆ ರಸ್ತೆ ನಿರ್ಮಿಸಲಾಗಿದೆ ಅಂತ ಸಿಎಜಿ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ಇಲ್ಲಿರುವ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಆರಂಭದಲ್ಲಿ 14 ಲೇನ್ಗಳ ದ್ವಾರಕಾ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಮಾಡುವುದಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳಿಕೊಂಡಿತ್ತು. ಅದಕ್ಕೆ ಬೇಕಾದಂತಹ ಭೂಮಿಯನ್ನು ಕೂಡ ಹರಿಯಾಣ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಿತು. ಆದರೆ ಅಂತಿಮವಾಗಿ ನಿರ್ಮಾಣ ಆಗಿರುವಂಥದ್ದು 8 ಲೇನ್ಗಳ ರಸ್ತೆ, ಎಲಿವೇಟೆಡ್ ಹೈವೇ. ಆದರೆ ಸರ್ಕಾರದ ದಾಖಲೆಗಳಲ್ಲಿ 14 ಲೇನ್ ಬದಲು 8 ಲೇನ್ನ ರಸ್ತೆ ನಿರ್ಮಾಣ ಮಾಡಿರುವುದು ಏಕೆ ಅನ್ನೋ ಬಗ್ಗೆ ಯಾವುದೇ ಸ್ಪಷ್ಟ ಕಾರಣವನ್ನ ನೀಡಲಾಗಿಲ್ಲ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ, ಇದು ಕೇಂದ್ರ ಸರ್ಕಾರದ್ದು, ಅದು 4+4 ಒಟ್ಟು 8 ಲೇನ್ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡಿತ್ತು. ಇದಕ್ಕಾಗಿ ಪ್ರತಿ ಕಿಲೋಮೀಟರ್ಗೆ 18 ಕೋಟಿ ರೂಪಾಯಿಯಷ್ಟು ಹಣವನ್ನ ಮೀಸಲಿಡಲಾಗಿತ್ತು. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 8 ಲೇನ್ ರಸ್ತೆಯನ್ನ 14 ಲೇನ್ ರಸ್ತೆಗೆ ಕನ್ವರ್ಟ್ ಮಾಡಿಕೊಂಡಿತ್ತು. ಹೀಗಾಗಿ ಪ್ರತಿ ಕಿಲೋಮೀಟರ್ಗೆ ವೆಚ್ಚವನ್ನ 18 ಕೋಟಿಯ ಬದಲಿಗೆ 250 ಕೋಟಿ ರೂಪಾಯಿಗೆ ಏರಿಕೆ ಮಾಡಿಕೊಂಡಿದೆ ಅನ್ನುವಂಥದ್ದು ಉಲ್ಲೇಖ ಆಗಿರುವಂತಹ ಅಂಶ. ಆದರೂ ಕೂಡ 14 ಲೇನ್ ರಸ್ತೆಯ ಬದಲಾಗಿ 8 ಲೇನ್ಗಳ ರಸ್ತೆ ನಿರ್ಮಾಣ ಮಾಡಿರುವುದು ಏಕೆ ಅನ್ನೋದು ಇಲ್ಲಿರುವಂತಹ $1 ಮಿಲಿಯನ್ ಪ್ರಶ್ನೆ. ಮತ್ತು ವಿಶೇಷವಾಗಿ ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಅಲ್ಲಿ ರಸ್ತೆಯಲ್ಲಿ ಅಂದ್ರೆ ಎಲಿವೇಟೆಡ್ ಹೈವೇ ಅಲ್ಲದೇನೆ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇತ್ತು. ಅಷ್ಟು ಭೂಮಿ ಅಂದ್ರೆ 90 ಮೀಟರ್ ವರೆಗಿನ ಭೂಮಿಯನ್ನ ಇದಕ್ಕೆ ಬೇಕಾಗಿ ಪಡ್ಕೊಂಡಿದೆ NHAI. ಹಾಗಿದ್ರೂ ಕೂಡ ಎಲಿವೇಟೆಡ್ ರಸ್ತೆಯನ್ನು ನಿರ್ಮಿಸಿದರ ಉದ್ದೇಶ ಏನು ಅನ್ನುವ ಪ್ರಶ್ನೆಯನ್ನ ಕೂಡ ಅಲ್ಲಿ ಸಿಎಜಿ ಎತ್ತಿದೆ. ಜೊತೆಗೆ ಟೋಲ್ ಕಲೆಕ್ಷನ್ ಅಲ್ಲೂ ಕೂಡ ಅಕ್ರಮ ಆಗಿರೋದ್ರ ಬಗ್ಗೆ ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ 5 ಟೋಲ್ ಪ್ಲಾಜಾಗಳಿಂದ 132.05 ಕೋಟಿ ರೂಪಾಯಿ ಹಣವನ್ನು ಸವಾರರಿಂದ ಅಕ್ರಮವಾಗಿ ಕಲೆಕ್ಟ್ ಮಾಡಲಾಗಿದೆ. ಹಾಗೆಯೇ ಆದಾಯ ಹಂಚಿಕೆಯಲ್ಲಿ ವಿನಾಯಿತಿ ಒಪ್ಪಂದದಿಂದಾಗಿ ಇದರಲ್ಲಿ ಏರುಪೇರು ಆಗಿರೋದ್ರಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ 133.36 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಅಂತ ಸಿಎಜಿ ವರದಿಯಲ್ಲಿ ಬಹಿರಂಗವಾಗಿದೆ. ಇಷ್ಟೇ ಅಲ್ಲದೆ ದ್ವಾರಕಾ ಎಕ್ಸ್ಪ್ರೆಸ್ ವೇ ನಿರ್ಮಾಣಕ್ಕೆ ಟೆಂಡರ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲೂ ಕೂಡ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಭಾರಿ ಪ್ರಮಾಣದಲ್ಲಿ ಹಣಕಾಸಿನ ದುರುಪಯೋಗ ಆಗಿದೆ. ಇಡೀ ಪ್ರಾಜೆಕ್ಟ್ನಲ್ಲಿ ಸಾಕಷ್ಟು ಎಡವಟ್ಟುಗಳು ಆಗಿವೆ ಅಂತ ಸಿಎಜಿ ವರದಿ ಮಾಡಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲೂ ಕೂಡ ಅಕ್ರಮ. ಇನ್ನು ಮೋದಿ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಯೋಜನೆ ಆಗಿರುವಂತಹದ್ದು ಆಯುಷ್ಮಾನ್ ಭಾರತ್ಗೆ. ಈ ಆಯುಷ್ಮಾನ್ ಭಾರತ್ಗೆ ಸಂಬಂಧಿಸಿದಂತೆಯೂ ಕೂಡ ಸಿಎಜಿ ಅಧ್ಯಯನ ವರದಿಯನ್ನು ತಯಾರಿಸಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಪಡೆಯುವ ವೇಳೆ ಇದುವರೆಗೆ 88,760 ಮಂದಿ ಮೃತಪಟ್ಟಿದ್ದು, ಆದರೆ ಮೃತಪಟ್ಟವರನ್ನೂ ಸೇರಿಸಿ 2,14,923 ಮಂದಿಗೆ ಹೊಸದಾಗಿ ಚಿಕಿತ್ಸೆ ನೀಡಿರುವುದಾಗಿ ಸರ್ಕಾರದ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಆಯುಷ್ಮಾನ್ ಯೋಜನೆಯಲ್ಲಿ 7.5 ಲಕ್ಷ ರೋಗಿಗಳು ಒಂದೇ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿದ್ದಾರೆ. ಕೇವಲ 7 ಆಧಾರ್ ಕಾರ್ಡ್ಗಳನ್ನು ಅದರ ಮೂಲಕವಾಗಿ 4,761 ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಹಾಗೆಯೇ 1,86,855 ಮೊಬೈಲ್ ನಂಬರ್ಗಳಿಂದ ಒಟ್ಟು 1.24 ಕೋಟಿಗೂ ಅಧಿಕ ಫಲಾನುಭವಿಗಳು ಇದ್ದಾರೆ ಅಂತ ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳ ವಾಗ್ದಾಳಿ. ಸಿಎಜಿ ವರದಿ ಹೊರ ಬೀಳ್ತಾ ಇದ್ದಂತೆಯೇ ಪ್ರತಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಕಾಂಗ್ರೆಸ್ ನಾಯಕರಂತೂ ಸಿಎಜಿ ರಿಪೋರ್ಟ್ ಹಿಡಿದು ಮೋದಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಬಿಜೆಪಿಯ ಭ್ರಷ್ಟಾಚಾರದಿಂದಾಗಿ ದೇಶದ ಹೆದ್ದಾರಿಗಳು ನರಕದತ್ತ ಸಾಗಿವೆ ಅಂತ ಹೇಳಿಕೊಂಡಿದ್ದಾರೆ.
ಪ್ರಧಾನಿ ಮೋದಿ ಅವರು ವಿರೋಧಿಗಳ ಮೇಲೆ ಅಕ್ರಮದ ಆರೋಪವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ತಮ್ಮ ಸರ್ಕಾರದಲ್ಲಿ ಏನಾಗ್ತಿದೆ ಅನ್ನುವುದನ್ನು ಗಮನಿಸಲಿ. 2024ರಲ್ಲಿ ಇಂಡಿಯಾ ನಿಮ್ಮ ಸರ್ಕಾರಕ್ಕೆ ಸರಿಯಾದ ಬುದ್ಧಿ ಕಲಿಸುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ನ ಹಿರಿಯ ನಾಯಕ ಜಯರಾಮ್ ರಮೇಶ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಧಾನಿ ಮೋದಿ ಸರ್ಕಾರದ ಯೋಜನೆಗಳಲ್ಲಿ ಆಗಿರುವ ಭ್ರಷ್ಟಾಚಾರದ ಬಗ್ಗೆ ತಮ್ಮ ಸಚಿವರನ್ನ ಪ್ರಶ್ನಿಸುವ ಧೈರ್ಯವನ್ನ ತೋರಿಸ್ತಾರಾ? ಆ ಧೈರ್ಯ ಅವರಿಗೆ ಇದೆಯಾ? ಮೌನ ಮುರಿದು ಮೊದಲು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ಜಯರಾಮ್ ರಮೇಶ್ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಆಮ್ ಆದ್ಮಿ ಪಕ್ಷ ಕೂಡ ಸಿಎಜಿ ರಿಪೋರ್ಟ್ ಹಿಡಿದು ಮೋದಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿದೆ. ಭಾರತ್ ಮಾಲಾ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ 7.5 ಲಕ್ಷ ಕೋಟಿಯಷ್ಟು ಅಕ್ರಮ ಎಸಗಿದೆ ಅಂತ ಆಪ್ ಸಂಸದ ಸಂಜಯ್ ಸಿಂಗ್ ಆರೋಪಿಸಿದ್ದಾರೆ. ಇನ್ನು ಕಳೆದ 75 ವರ್ಷಗಳಲ್ಲಿ ನಡೆದಿದ್ದ ಎಲ್ಲಾ ಭ್ರಷ್ಟಾಚಾರದ ದಾಖಲೆಗಳನ್ನು ಮೋದಿ ಸರ್ಕಾರ ಮುರಿದು ಹಾಕಿದೆ ಅಂತ ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ. ಆದರೆ ಕೇಂದ್ರ ಸಾರಿಗೆ ಸಚಿವಾಲಯ ಮಾತ್ರ ಸಿಎಜಿ ವರದಿಯಲ್ಲಿರುವ ಅಂಶಗಳನ್ನು ತಳ್ಳಿ ಹಾಕಿದೆ. ಎಲ್ಲ ಹೈವೇ ಪ್ರಾಜೆಕ್ಟ್ಗಳು ಟ್ರಾನ್ಸ್ಪರೆಂಟ್ ಬಿಡ್ಡಿಂಗ್ ಮೂಲಕವೇ ನಡೆದಿವೆ. 28.96 ಕಿಲೋಮೀಟರ್ ಉದ್ದದ ದ್ವಾರಕಾ ಎಕ್ಸ್ಪ್ರೆಸ್ ವೇಗೆ 5,269 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಬಿಡ್ಡಿಂಗ್ಗೆ ಆಹ್ವಾನಿಸುವ ಮುನ್ನ ಕಿಲೋಮೀಟರ್ಗೆ 206 ಕೋಟಿ ರೂಪಾಯಿ ವೆಚ್ಚವನ್ನ ಅಂದಾಜು ಮಾಡಲಾಗಿತ್ತು. ಆದರೆ ಅಂತಿಮವಾಗಿ ರಸ್ತೆ ನಿರ್ಮಾಣದ ಹೊಣೆ ಹೊತ್ತುಕೊಂಡಂತಹ ಬಿಡ್ಡರ್ ಪ್ರತಿ ಕಿಲೋಮೀಟರ್ಗೆ 184 ಕೋಟಿ ರೂಪಾಯಿ ವೆಚ್ಚ ಮಾಡುವುದಾಗಿ ಹೇಳಿ ಆ ಬಿಡ್ಡಿಂಗ್ನಲ್ಲಿ ಗೆದ್ದುಕೊಂಡಿದ್ದಾರೆ, ಅಂದರೆ ಅದನ್ನು ತಮಗೆ ಪಡ್ಕೊಂಡಿದ್ದಾರೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇದರಿಂದಾಗಿ ಸರ್ಕಾರ ಅಂದಾಜಿಸಿದ ವೆಚ್ಚಕ್ಕಿಂತ ಸುಮಾರು 12% ಉಳಿತಾಯ ಆಗಿದೆ ಅಂತ ಸಾರಿಗೆ ಸಚಿವಾಲಯ ಮಾಹಿತಿಯನ್ನು ನೀಡಿದೆ. ಅಷ್ಟೇ ಅಲ್ಲದೆ ಸಿಎಜಿ ತನ್ನ ಸಮೀಕ್ಷಾ ವರದಿಯಲ್ಲಿ ಫ್ಲೈಓವರ್ಗಳು ಮತ್ತು ರಿಂಗ್ ರೋಡ್ಗಳ ಖರ್ಚು ವೆಚ್ಚದ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿಲ್ಲ ಅಂತ ಕೇಂದ್ರ ಸಾರಿಗೆ ಸಚಿವಾಲಯ ದೂರಿದೆ. ಇಲ್ಲಿ ಸರ್ಕಾರದ ಸ್ಪಷ್ಟನೆ ಏನೇ ಇದ್ರೂ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಸಿಎಜಿ ನೀಡಿರುವ ವರದಿಯಲ್ಲಿ ಮೋದಿ ಸರ್ಕಾರದ ಯೋಜನೆಗಳು ಕೂಡ ಅಕ್ರಮದ ವಾಸನೆಯಿಂದ ಹೊರತಾಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸಿದೆ. ಸಿಎಜಿ ವರದಿ ಕೇವಲ ಒಂದು ಸ್ಯಾಂಪಲ್ ರೀತಿಯಲ್ಲಿ ಕೆಲವೇ ಪ್ರಾಜೆಕ್ಟ್ಗಳ ಆಧಾರಿತವಾಗಿ ನಡೆದಿರುವಂತಹ ವರದಿ. ಹಾಗಿದ್ರೆ ದೇಶಾದ್ಯಂತ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಅಧ್ಯಯನ ನಡೆಸಿದರೆ ಮತ್ತಷ್ಟು ಅಕ್ರಮ ಬೆಳಕಿಗೆ ಬರುತ್ತಾ ಅನ್ನುವ ಅನುಮಾನ ಸಾರ್ವಜನಿಕರಲ್ಲಿ ಶುರುವಾಗುವಂತಿದೆ. ಸಿಎಜಿ ವರದಿಯಿಂದ ಮೋದಿ ಸರ್ಕಾರಕ್ಕೂ ಕೂಡ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಬಿದ್ದಂತಾಗಿದೆ. ಆದರೆ ಈ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟನೆಯನ್ನು ಕೊಡ್ತಾ ಸಾಗಿದೆ. ಸಿಎಜಿ ವರದಿಯನ್ನು ಕೇಂದ್ರ ಸರ್ಕಾರ ತಳ್ಳಿ ಹಾಕಿದೆ. ಹಿಂದೆ ಯುಪಿಎ ಸರ್ಕಾರವೂ ಕೂಡ ಸಿಎಜಿ ವರದಿಯನ್ನು ತಳ್ಳಿ ಹಾಕಿತ್ತು, ಅದು ಬೇರೆ ಮಾತು. ಈಗ ಆ ಕೆಲಸದಲ್ಲಿ ಎನ್ಡಿಎ ಸರ್ಕಾರವೂ ಕೂಡ ನಿರತವಾಗಿರುವಂಥದ್ದು ಸ್ಪಷ್ಟವಾಗಿದೆ. ಆದರೆ ಇದನ್ನು ಪ್ರತಿಪಕ್ಷಗಳು ಜನರಿಗೆ ಎಷ್ಟರ ಮಟ್ಟಿಗೆ ತಲುಪಿಸುವುದರಲ್ಲಿ ಯಶಸ್ವಿಯಾಗ್ತವೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ರಾಜಕೀಯವಾಗಿ ನೋಡಿದಾಗ. ಈ ಹಿಂದೆ ಸಿಎಜಿ ವರದಿಯನ್ನು ಇಟ್ಟುಕೊಂಡೇ ಯುಪಿಎ ಸರ್ಕಾರದ ವಿರುದ್ಧ ಬಿಜೆಪಿ ಪರಿಣಾಮಕಾರಿಯಾಗಿ ಹೋರಾಟ ನಡೆಸಿತ್ತು. ಈಗ ಮಹಾಮೈತ್ರಿ ಪಡೆಗೆ ಹೊಸ ಅಸ್ತ್ರ ಸಿಕ್ಕಿದೆ. ಆದರೂ ಅದನ್ನು ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪ್ರಯೋಗ ಮಾಡ್ತಾರೆ ಅನ್ನೋದರ ಮೇಲೆ ಸಿಎಜಿ ವರದಿಯ ಪರಿಣಾಮ ಮತ್ತು ಮೋದಿ ಸರ್ಕಾರದ ಮೇಲೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ನಿಂತಿರುವಂಥದ್ದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.